ಜೊತೆಗೆ ಅಲೋಕಿ ಅವರಿದ್ದಾರೆ. ಬಹುಶಃ ಈ ಒಂದು ಕಲ್ಟ್ ಸಿನಿಮಾದ ಒಂದು ಇವೆಂಟ್ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸಾಕಷ್ಟು ಕನ್ನಡಗಳ ಹಾಡುಗಳನ್ನ ಬರೆದು ತುಂಬಾ ಲೆಜೆಂಡರಿ ಆಗಿ ಹಾಡುಗಳನ್ನ ಬರೆದಂತ ವ್ಯಕ್ತಿ ನಮ್ಮ ಜೊತೆಗೆ ದಾವಣಗೆರೆಯಲ್ಲಿ ಬಂದಿದ್ದಾರೆ. ಸೊ ಅಲೋಕಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ. ಬಹಳ ಖುಷಿ ಆಗ್ತಾ ಇದೆ. ದಾವಣಗೆರೆ ನಮ್ಗೆ ಹೊಸದೇನಲ್ಲ, ನಮ್ಗೊಂಥರ ಪ್ರೀತಿ ಕೊಟ್ಟು ಬೆಳೆಸಿದಂತ ಊರು. ಕರ್ನಾಟಕದ ಬೆಣ್ಣೆ ನಗರಿ ಅಂತ ಕರಿತೀವಿ. ಮನ್ಸಾರೆ ಖುಷಿಯಿಂದ ಬರ್ತೀವಿ ಊರಿಗೆ, ಏನೇ ಇವೆಂಟ್ ಆಯ್ತು ಅಂದ್ರೂ. ಇವಾಗ ಡಬಲ್ ಖುಷಿ ಏನಕ್ಕೆ ಅಂದ್ರೆ ನಮ್ಮ ಕಲ್ಟ್ ಸಿನಿಮಾದ ಪ್ರೀ ಲಾಂಚ್ ಇವೆಂಟ್, ಪ್ರೀ ರಿಲೀಸ್ ಇವೆಂಟ್ ಅಂತ ಏನ್ ಕರಿತೀವಿ, ಆ ಇವೆಂಟ್ ಆಗ್ತಾ ಇದೆ. ಇಲ್ಲಿ ನಮ್ಮ ಸ್ಟೈಲಿಶ್ ಸ್ಟಾರ್ ಜಯದ್ ಅವರಾಗಿರ್ಬೋದು, ಜಯದ್ ಖಾನ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಆಮೇಲೆ ಚಂದನ್ ಶೆಟ್ಟಿ ಅವರು, ನಾನು ಎಲ್ಲರೂ ಸೇರಿ ಇವತ್ತೊಂದು ವೇದಿಕೆನ ಅದ್ದೂರಿ ಕಾರ್ಯಕ್ರಮ ಕೊಡೋಣ ಅಂತ ನಾವು ಡಿಸೈಡ್ ಮಾಡಿದೀವಿ. ನಮ್ಮ ಬೆಣ್ಣೆ ನಗರಿ ಜನತೆಯ ಪ್ರೀತಿ ಆರೈಕೆ ಬಂದು ಆಶೀರ್ವಾದ ಮಾಡ್ಬೇಕಂತ ನಾ ಕೇಳಿ. ಸರ್ ಈಗ ನಿಮ್ದು ಗುಡ್ ವೈಬ್ಸ್ ಒಂದು ಹಾಡು ತುಂಬಾ ಹಿಟ್ ಆಗಿತ್ತು. ಈಗ ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಕೈಲಿದೆ ಸರ್? ಜನವರಿಯಲ್ಲಿ ಆದಷ್ಟು ಬೇಗ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಸೊ ಫಸ್ಟ್ ಟೈಮ್ ಒಂದು ಕೆನಡಾದಲ್ಲಿ ಬ್ಯಾನ್ಫನ್ ಒಂದು ಲೊಕೇಶನ್ ಅಲ್ಲಿ ಒಂದು ಕನ್ನಡ ಹಾಡನ್ನ ಶೂಟ್ ಮಾಡಿದೀವಿ. ವೆರಿ ಸೂನ್. ಇಲ್ಲ, ಅದು ಸರ್ಪ್ರೈಸ್ ಆಗಿರ್ಬೇಕು. ಜನವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಅಂಡ್ ಒಂದು ಸ್ಟಾರ್ ನಟಿ ಕೂಡ ಇದ್ರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದ್ದಾರೆ. ಅದು ಕೂಡ ವೆರಿ ಸೂನ್ ನಾವು ಅಪ್ಡೇಟ್ ಮಾಡ್ತೀವಿ. ನಮ್ಮ ದಾವಣಗೆರೆಯಲ್ಲಿ ನಿಮ್ಮ ಹಾಡುಗಳನ್ನ ಕೇಳೋ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಸೊ ಇಲ್ಲಿ ದಾವಣಗೆರೆಯಲ್ಲಿ ಸಾಕಷ್ಟು ಇವೆಂಟ್ಸ್ ಗಳನ್ನ ಮಾಡ್ತಿದ್ದೀರಿ ತಾವು. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲ, ಅದೇ ನಾ ಹೇಳ್ದಂಗೆ ನಮ್ಗೆ ಹೊಸದಲ್ಲ ದಾವಣಗೆರೆ. ನಮ್ಮಲ್ಲಿ ಬಂದಾಗೆಲ್ಲ ನಮ್ಮ ನಿಖಿತ್ ಶೆಟ್ಟಿ ಅವರು ಆಗಿರ್ಬೋದು, ತುಂಬಾ ಜನ ಫ್ರೆಂಡ್ಸ್ ಇದೆ. ಸುಮಿತ್ ಮತ್ತೆ ಆದಿ, ಇವರೆಲ್ಲ ನನ್ ತುಂಬಾ ಕ್ಲೋಸ್ ಫ್ರೆಂಡ್ಸು. ಸೊ ನಾವು ಬಂದಾಗೆಲ್ಲ ತುಂಬಾ ಸತಿ ನಾವು ಬಂದ್ ಹೋಗೋದ್ ಗೊತ್ತೇ ಆಗಲ್ಲ ಜನಕ್ಕೆ. ಹಂಗ್ ಬರ್ತೀವಿ. ಬಂದಾಗೆಲ್ಲ ಮ್ಯಾಂಡೇಟ್ರಿ ಮಂಡಕ್ಕಿ ತಿಂದು ಹೋಗ್ತೀವಿ, ಇಲ್ಲ ಅಂತಂದ್ರೆ ಬೆಣ್ಣೆ ದೋಸೆ ತಿಂದು ಹೋಗ್ತೀವಿ. ಅದೊಂಥರ ನಮ್ಗೆ ಹಬ್ಬಿದ್ದಂಗೆ. ಮತ್ತೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಗಳಿರೋದ್ರಿಂದ ನಮ್ ಕನೆಕ್ಷನ್ ಸ್ಟ್ರಾಂಗ್ ಇದೆ. ಸೊ ಬರ್ತಾನೆ ಇರ್ತೀವಿ. ನಮ್ಗೊಂದು ಪ್ರೀತಿ ಕೊಟ್ಟು, ಅದಾವಾಗ್ಲೇ ಹೇಳ್ದಂಗೆ ಪ್ರೀತಿ ಕೊಟ್ಟು ಬೆಳೆಸಿರೋ ಊರಿದು. ಸೊ ಚಿರಋಣಿ ಆಲ್ವೇಸ್. ಇದು ನಮ್ಮ ಅಲೋಕಿ ಅವರ ಮಾತು. ಬಹುಶಃ ಒಂದು ಹಾಡುಗಳನ್ನ ಬರೆದು ತುಂಬಾ ಹೆಸರನ್ನ ಮಾಡಿರೋಂಥ ವ್ಯಕ್ತಿ ನಮ್ಮ ಜೊತೆ ಮಾತಾಡಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡ್ತಾ ಇರಿ ಡಿವಿಜನ್ ದಾವಣಗೆರೆ.